ಇವೆಲ್ಲದರ ವಿರುದ್ಧವಾಗಿ ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ರಾಯರೆಡ್ಡಿ ಅವರು ಹೇಳ್ದಂಗೆ ನಂಬರ್ 1 ಸ್ಥಾನ ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಕೊಡಬಹುದು ಅಂತಕ್ಕಂಥದ್ದನ್ನ ಅವರೇ ಏನು ಹೇಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಅತ್ಯಂತ ವಿಪರ್ಯಾಸ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಕಾಂಗ್ರೆಸ್ನ ಸರ್ಕಾರದ ಆಡಳಿತದಲ್ಲಿ ಯಾವ ಒಬ್ಬ ನಾಗರಿಕನಿಗೂ ಕೂಡ ಆಡಳಿತದಲ್ಲಿ ಸುಧಾರಣೆ ಕಾಣಬಹುದು, ಬದಲಾವಣೆ ಕಾಣಬಹುದು ಅಂತಕ್ಕಂಥ ಅಪೇಕ್ಷೆ ನಾವು ಯಾರೂ ಇಟ್ಕೊಂಡಿಲ್ಲ. ಆದರೆ ಅಪ್ಪಿತಪ್ಪಿ ಏನಾದರೂ ಇದು ಇದೇ ರೀತಿ ಮುಂದೆ ನಡ್ಕೊಂಡು ಹೋದರೆ ಮುಂದೊಂದು ದಿನ ಹಿಂದೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಇಂದಿರಾ ಗಾಂಧಿ ಅವ್ರ ಪೀರಿಯಡಲ್ಲಿ, ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ಪ್ರವಾಹಗಳು ಭೂಕಂಪಗಳು ಆದಾಗ, ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಿರ್ತಕ್ಕಂಥದ್ದು ನೋಡಿದ್ದೇವೆ ನಾವು. ಆದರೆ ಮುಂದೊಂದು ದಿನ ನನಗನ್ನಿಸ್ತಕ್ಕಂಥದ್ದು, ನಮ್ಮೆಲ್ರಿಗೂ ಬಹುಶಃ ಇದು ಒಪ್ಕೊಳ್ತಕ್ಕಂಥ ವಿಚಾರ, ಒಂದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಒಂದು ದೊಡ್ಡ ಆರ್ಥಿಕ ಸಂಕಷ್ಟದ ಒಂದು ಎಮರ್ಜೆನ್ಸಿ, ಒಂದು ಸುನಾಮಿ ರೀತಿಯಲ್ಲಿ ನಾವು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಾವು ಬಹಳ ದೂರ ಏನಿಲ್ಲ ಎದುರಿಸ್ತಕ್ಕಂಥದಕ್ಕೆ. ಇದು ಕೂಡ ಕನ್ನಡ ನಾಡಿನ ಜನತೆ ಎದುರಿಸ್ಬೇಕಾಗಿರ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಒಂದು ರೀತಿ ಬಹಳ ಗೊಂದಲ ಇದೆ. ಇದು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ರಾಜ್ಯ ಅಂತಕ್ಕಂಥದ್ದು. ಯಾಕೆಂದರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ, ಆಡಳಿತದಲ್ಲಿದೆ. ಈಗಾಗಲೇ ಗ್ಯಾರಂಟಿಗಳ ಹೆಸರಲ್ಲಿ ಹಿಮಾಚಲ್ ಪ್ರದೇಶ ದಿವಾಳಿ ಎದ್ದೋಗಿದೆ ಅಂತಕ್ಕಂಥದ್ದು ಕೂಡ ಪತ್ರಿಕೆಗಳೆಲ್ಲ ಓದಿದ್ದೇವೆ. ಅಗೇನ್ ಇತ್ತೀಚೆಗೆ ತೆಲಂಗಾಣದ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ಮುಖ್ಯಮಂತ್ರಿಗಳು ಸ್ವತಃ ಒಂದು 3/4 ಗಂಟೆ 1 ಗಂಟೆಗಳ ಕಾಲ ಒಂದು ಇಂಗ್ಲಿಷ್ ಚಾನಲಲ್ಲಿ ಒಂದು ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ಇದು ಒಂದು ರೀತಿ ಬಹಳ ಹಾಸ್ಯಾಸ್ಪದ. ಅವರೊಂದು ಮಾತು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗ್ಲಿಕ್ಕಿಂತ ಮುಂಚಿತವಾಗಿ ತೆಲಂಗಾಣದ ಸಾಲ ಎಷ್ಟಿತ್ತು ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ. ನಾನು ಮುಖ್ಯಮಂತ್ರಿ ಆದ ನಂತರ ನನಗೆ ಗೊತ್ತಾಗ್ತಾ ಹೋಯಿತು ಒಳಗಡೆ ಎಷ್ಟು ಸಾಲ ಆಗಿದೆ ಅಂತ. ಆದರೆ ಗೊತ್ತಿಲ್ದಿರ ನಾನು ಕಮಿಟ್ಮೆಂಟ್ ಮಾಡಿಬಿಟ್ಟೆ ಗ್ಯಾರಂಟಿಗಳ ವಿಚಾರವಾಗಿ. ಈಗ ಗ್ಯಾರಂಟಿಗಳನ್ನ ನಾನು ಜನಗಳಿಗೆ ಮುಟ್ಟಿಸ್ಲಿಕ್ಕೆ ಆಗ್ತಾ ಇಲ್ಲ. ಮುಂದೆ ಮತ್ತೆ ಎಲ್ಲಿ ತೆಲಂಗಾಣನು ದಿವಾಳಿ ಎದ್ದೋಗುತ್ತೋ, ದಿವಾಳಿ ಎತ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಆತಂಕ ನನಗೆ ಶುರು ಆಗಿದೆ ಅಂತ ಸ್ವತಃ ತೆಲಂಗಾಣ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ. ಈ ರೀತಿ ಕಾಂಗ್ರೆಸ್ಸು ಇವತ್ತು ಈ ದೇಶದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಬೆರಳೆಣಿಕೆಯಷ್ಟು ರಾಜ್ಯಗಳಲ್ಲೇ ಇವತ್ತು ಆಡಳಿತದಲ್ಲಿ ಇರ್ತಕ್ಕಂಥದ್ದು. ಆದರೆ ದೇಶದಲ್ಲಿ ಎಲ್ಲ ಕಡೆ ಕೂಡ ಇವರು ಚುನಾವಣೆಗೆ ಸೀಮಿತವಾಗಿ ಗ್ಯಾರಂಟಿಗಳನ್ನ ಏನು ಘೋಷಣೆನ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಗ್ಯಾರಂಟಿಗಳನ್ನ ಘೋಷಣೆನ ಮಾಡಲಿಕ್ಕಿಂತ ಮುಂಚೆ, ಅವರ ಪ್ರಣಾಳಿಕೆಯಲ್ಲಿ ಅವರು ಮಾತನ್ನ ಕೊಡಲಿಕ್ಕಿಂತ ಮುಂಚೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಹೇಗಿದೆ, ಅದನ್ನು ನಾವು ಹೇಗೆ ನಿಭಾಯಿಸ್ಬೋದು ಅಂತಕ್ಕಂಥ ಪೂರ್ವ ಪ್ರಜ್ಞೆನೂ ಇಲ್ದಿರ ಈ ರೀತಿ ಕಮಿಟ್ಮೆಂಟ್ಗಳನ್ನ ಏನು ಕೊಟ್ಕೊಂಡು ಹೊರಟಿದ್ದಾರೆ. ನಾವು ಯಾವತ್ತೂ ಕೂಡ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿದ್ದಾರೆ ಈ ಮಾತನ್ನ, ಗ್ಯಾರಂಟಿಗಳ ಬಗ್ಗೆ ನಾವು ವಿರೋಧಿಸ್ತಾ ಇಲ್ಲ. ಗ್ಯಾರಂಟಿಗಳು ನೀವು ಕೊಟ್ಟಂತ ಮಾತು, ತಿಂಗಳ 2,000 ರೂಪಾಯಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹೆಣ್ಣುಮಕ್ಕಳ ಖಾತೆಗಳಿಗೆ ನೀವು ಜಮಾ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಏನು ಕೊಟ್ಟಿದ್ರಿ ಈ ನಾಡಿನ ಹೆಣ್ಣುಮಕ್ಕಳಿಗೆ, ಇಲ್ಲಿವರೆಗೂ ನೀವು ಕೊಡ್ಲಿಕ್ಕೆ ಆಯ್ತಾ? ಪ್ರತಿ ತಿಂಗಳು ನೀವು ಕೊಡ್ಲಿಕ್ಕೆ ಆಗಿದೆಯಾ? ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕ ಮಿತ್ರರು ಇವತ್ತು ತುಂಬ ಜನ ಅತ್ಯಂತ ಅನುಭವಿ ಶಾಸಕರುಗಳು. ಬಾಬಣ್ಣ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾಗಿರ್ತಕ್ಕಂಥವ್ರು, ಹಲವಾರು ರಾಜಕೀಯ ಅನುಭವಗಳು ಹಲವಾರು ಸರ್ಕಾರಗಳನ್ನ ತಾವೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಆದರೆ ಇವತ್ತು ನಮ್ಮ ಪಕ್ಷದ ಶಾಸಕರಿಗಷ್ಟೇ ಅಲ್ಲ,
ಇವತ್ತು ಕಾಂಗ್ರೆಸ್ನ ಪಕ್ಷದ ಶಾಸಕರ ಪರಿಸ್ಥಿತಿಗಳು ಆಫ್ ದ ರೆಕಾರ್ಡ್ ನಾನು ಹೇಳ್ತಾ ಇರೋದು. ಬಿಟ್ಟು ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ವಾಸ್ತವಾಂಶ ಹೇಳಲಿಕ್ಕೆ ಎಲ್ಲರೂ ಕೂಡ ಧೈರ್ಯ ಮಾಡ್ಲಿಕ್ಕಿಲ್ಲ. ಆದ್ರೆ ಆಫ್ ದ ರೆಕಾರ್ಡ್ ನೀವು ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಅವರನ್ನ ಶಾಸಕರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಮತದಾರರು ಕೇಳ್ತಕ್ಕಂಥ ಪ್ರಶ್ನೆಗಳು ಏನು, ಮೂಲಭೂತ ಸೌಕರ್ಯಗಳು ಇವತ್ತು ಸಂಪೂರ್ಣವಾಗಿ ಕುಟಿತಗೊಂಡಿದೆ, ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಕಾಣದೇ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾಂಗ್ರೆಸ್ ₹1 ಬಹುಶಃ ಇತ್ತೀಚೆಗೆ ಒಂದು 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಆ 10 ಕೋಟಿ ರೂಪಾಯಿಯಲ್ಲಿ ಇತ್ತೀಚೆಗೆ ಇಷ್ಟು ಹತ್ತತ್ರ 2 ವರ್ಷ ಕಳೆದ ನಂತರ ಆ 10 ಕೋಟಿ ರೂಪಾಯಿಯಲ್ಲಿ ನೀವು ಎಷ್ಟರ ಮಟ್ಟಕ್ಕೆ ಕ್ಷೇತ್ರದ ರಸ್ತೆಗಳನ್ನ ಮಾಡಿಸ್ಲಿಕ್ಕಾಗ್ತದೆ, ಅಥವಾ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ಲಿಕ್ಕಾಗ್ತದೆ, ಶಾಲಾ ಕಟ್ಟಡಗಳಿಗೂ ಕೊಡ್ಲಿಕ್ಕಾಗ್ತದೆ, ಚರಂಡಿ ವ್ಯವಸ್ಥೆಗಳಿಗೆ ಕೊಡ್ಲಿಕ್ಕಾಗ್ತದೆ. ಇದು ಸರ್ಕಾರದ ಆಡಳಿತದಲ್ಲಿ ಇರತಕ್ಕಂಥ ಶಾಸಕರ ಪರಿಸ್ಥಿತಿಗಳು ಈ ರೀತಿ ಹೋಗಿ ತಲುಪಿದೆ. ಇನ್ನೊಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಈ ದೇಶದಲ್ಲಿ ಯಾರಾದರೂ ನ್ಯಾಯವನ್ನ ಕೊಟ್ಟಿದ್ರೆ ನಾವು ಒಬ್ಬರೇ ಅಂತಕ್ಕಂಥದ್ದು ಬಹಳ ಘಂಟಾಘೋಷವಾಗಿ ಲೋಕಸಭೆಯ ಸಂಸತ್ನಲ್ಲಿ ಕೇಂದ್ರದ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು, ಗಾಂಧಿ ಕುಟುಂಬದ ಗುಡಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸ್ದಂಗೆ ಅಳ್ಳಾಡಿಸ್ತಾರೆ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವ ರೀತಿ ಮೂಢ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ ಹಣ ಅಕ್ಕಪಕ್ಕ ರಾಜ್ಯಗಳಿಗೆ ಚುನಾವಣೆಗೆ ಖರ್ಚು ವೆಚ್ಚನ ಬಳಸ್ಕೊಳ್ತಕ್ಕಂಥದ್ದಕ್ಕೆ ಆ ಹಣವನ್ನ ಸಾಗಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಕನ್ನಡಿಗರು ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಸಂಪತ್ತಿನ ಹಣ ಇವತ್ತು ಬೇರೆ ಅಕ್ಕಪಕ್ಕದ ರಾಜ್ಯಕ್ಕೆ ಚುನಾವಣೆ ನಡೆಸಲಿಕ್ಕೆ ಅದನ್ನ ಸಾಗಿಸಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದು ಸದನದ ಒಳಗಡೆ ಕಳ್ಳ ₹10 ಕದ್ರೆ ಏನು, ₹100 ಕದ್ರೆ ಏನು, ಕಳ್ತನವೇ. ಸದನದ ಒಳಗಡೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು, ಇಲ್ಲ ಇಲ್ಲ ನೀವು ಹೇಳ್ತಾ ಇರಂಗೆ, ನೀವು ಕ್ಲೇಮ್ ಮಾಡ್ತಾ ಇರೋಷ್ಟು ನಾವು ಕಳ್ತನ ಮಾಡಿದ್ದೀವಿ, ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀವಿ ಅಂತ ಅದೇನೋ ನಂಬರ್ಸು ಹೇಳಿದ್ರು ಅವತ್ತು. ಅಣ್ಣ 94 ಈ ರೀತಿ ಇದು ಕೇವಲ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಅಭಿಯಾನ ಅಂತಕ್ಕಂಥದ್ದನ್ನ ಯಾರು ಭಾವಿಸ್ಬೇಕಾಗಿಲ್ಲ. ಇಲ್ಲಿ ಭ್ರಷ್ಟಾಚಾರವೂ ಅಡಗಿದೆ, ಬೆಲೆ ಏರಿಕೆನೂ ಅಡಗಿದೆ, ಜೊತೆಯಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ರಾಜ್ಯದ ಸಂಪತ್ತು ಲೂಟಿ ಮಾಡ್ತಾ ಇರ್ತಕ್ಕಂಥ ಪ್ರಕರಣಗಳು ಅಷ್ಟೇ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.